ನಮಸ್ಕಾರ. ಜೆಟಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಕರ್ನಾಟಕದ ಗೃಹ ಸಚಿವರಿಗೆ ಮತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ನೀಡಲಾದ ಜೀವ ಬೆದರಿಕೆ ಹಾಗೂ ಆರ್ಎಸ್ಎಸ್ ಕುರಿತು ನೀಡಿದ ಹೇಳಿಕೆಯನ್ನು ಖಂಡಿಸಿ ಹಾಗೂ ಪ್ರಚೋದನಕಾರಿ ಹೇಳಿಕೆ ನೀಡಿದ ಬಿಜೆಪಿ ಮುಖಂಡರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದೆ. ಹೌದು, ನೂರಾರು ದಲಿತ ಸಂಘಟನೆಗಳ ಕಾರ್ಯಕರ್ತರು ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಜಮಾಯಿಸಿ ಬಿಜೆಪಿ ಮತ್ತು ಆರ್ಎಸ್ಎಸ್ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಆರ್ಎಸ್ಎಸ್ ಸಂಘಟನೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಒಂದು ಬ್ಯಾನ್ ಮಾಡ್ಬೇಕಂತೇಳಿ ಇವತ್ತು ಕಲಬುರಗಿ ನಗರದಲ್ಲಿ ಎಲ್ಲಾ ದಲಿತ ಸಂಘಟನೆಗಳ ಒಂದು ಸಮನ್ವಯ ಸಮಿತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೆವು. ಇದರ ಉದ್ದೇಶ ಇಟ್ಟೆ ಆರ್ಎಸ್ಎಸ್ ಯಾಕೆ ಬ್ಯಾನ್ ಮಾಡ್ಬೇಕಂದ್ರೆ ಆರ್ಎಸ್ಎಸ್ ದೇಶದ್ರೋಹಿ ಕೆಲಸ ಮಾಡ್ತಾ ಇದೆ. ಇತ್ತೀಚೆಗೆ ಗೌರಿ ಲಂಕೇಶ್ ಅವರನ್ನು ಕೊಲೆ ಮಾಡ್ತು, ಎಂ ಕಲಬುರಗಿ ಅವರಿಗೂ ಕೊಲೆ ಮಾಡಿದ್ರು ಮತ್ತು ಸಿಂದಗಿಯಲ್ಲಿ ತಹಶೀಲ್ ಕಾರ್ಯಾಲಯದಲ್ಲಿ ಪಾಕಿಸ್ತಾನ ಧ್ವಜ ಆರ್ಎಸ್ಎಸ್ ಮುಖಂಡರು ಹಾರಿಸಿ ಇವತ್ತು ಹಿಂದೂ ಮುಸ್ಲಿಂ ಒಂದು ಜಗಳ ಹಚ್ಚಲಕ್ಕೆ ಏನಪ್ಪ ಅಂದ್ರೆ ಪ್ರಯತ್ನ ಮಾಡಿದ್ರು. ಇಡೀ ನೋಂದಣಿ ಇರಲಾರ್ದಂತಹ ಸಂಘಟನೆ ಅನಾಧಿಕೃತವಾಗಿ ಚಟುವಟಿಕೆ ನಡೆಸಿ ಕರ್ನಾಟಕ ರಾಜ್ಯದಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣ ಮಾಡ್ಕಂತ ಪ್ರಯತ್ನ ಮಾಡ್ತಾ ಇದಾರೆ. ಅದನ್ನು ಮಾನ್ಯ ಗೃಹ ಸಚಿವರಂತ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಒಂದು ಆರ್ಎಸ್ಎಸ್ ನ ಮುಖಂಡರಿಗೆ ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದಾರ, ನಿಮ್ಮ ಸಂಘಟನೆ ಕರ್ನಾಟಕದಲ್ಲಿರುವಾಗ ದೇಶದಲ್ಲಿ ಇರ್ಬೇಕಾಗಿತ್ತಂದ್ರೆ ನೋಂದಣಿ ಮಾಡಿಸಿರ್ಬೇಕು ಅಂತ ಹೇಳಿ. ಆದ್ರೆ ಆರ್ಎಸ್ಎಸ್ ಗೆ ಸಂಬಂಧ ಇರಲಾದಂತ ಒಬ್ಬ ದಲಿತ ಸಂಸದರಾದಂತಹ ರಮೇಶ್ ಜಿಗಜಿಣಗಿ ಅವರು ಒಂದು ಏಕವಚನದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಮಾತನಾಡಿ ಅವರಿಗೆ ಒಂದು ಕೊಲೆ ಬೇರಿಕೆ ಹಾಕದಂತ ಒಂದು ಹವ್ಯಾಸ ಮಾತ. ಯಾಕಂದ್ರೆ ರಮೇಶ್ ಜಿಗಜಿಣಗಿ ಆರ್ಎಸ್ಎಸ್ ಮತ್ತು ಬಿಜೆಪಿಯ ಗುಲಾಮರಾಗಿ ಕೆಲಸ ಮಾಡತ್ತಾರ. ಅವ್ರ ಮೇಲೆ ಪ್ರಿಯಾಂಕ್ ಖರ್ಗೆ ಅವ್ರು ಹಂಗಿಲ್ಲ, ಈ ದೇಶದ ಸಂವಿಧಾನ ರಕ್ಷಣೆ ಮಾಡುವ ಕೆಲಸ ಮಾಡ್ತಾ ಇದ್ರೆ. ರಮೇಶ್ ಜಿಗಜಿಣಗಿ ಬಾಲ ಹಿಡಿತರ ಕೆಲಸ ಮಾಡ್ಲತ್ತಾರ. ಅದಕ್ಕಾಗಿ ಈ ಕೂಡಲೇ ಕರ್ನಾಟಕ ರಾಜ್ಯದಲ್ಲಿ ಆರ್ಎಸ್ಎಸ್ ಬ್ಯಾನ್ ಮಾಡ್ಬೇಕು. ಈ ಒಂದು ನೋಂದಣಿ ಇರಲಾರ್ದಂತ ಸಂಘಟನೆ ಆರ್ಎಸ್ಎಸ್ ಬ್ಯಾನ್ ಮಾಡ್ಬೇಕಂತ ಆಗ್ರಹಪಡಿಸ್ತಾ ಇದೆ. ಆರ್ಎಸ್ಎಸ್ ನ ದ್ವಂದ್ವ ನಿಲುವನ್ನ ಇವತ್ತು ಪ್ರಶ್ನೆ ಮಾಡುವ ಮೂಲಕ ಇವತ್ತು ತಮ್ಮ ಜವಾಬ್ದಾರಿಯನ್ನ ತೋರಿರ್ತಕ್ಕಂಥದ್ದು. ಇವತ್ತು ಆರ್ಎಸ್ಎಸ್ ನ ಸರಸಂಘ ಚಾಲಕ ಅಂತ ಏನ್ ಹೇಳ್ಕೊತಾರೆ ಮೋಹನ್ ಭಾಗವತ್ ಅವರು, ಅವರಿಗೆ ಪತ್ರ ಬರೆಯುವ ಮೂಲಕ ನಿಮ್ಮ ಸಂಘಟನೆಯ ದೇವ ಉದ್ದೇಶ ಏನು ಮತ್ತು ನಿಮ್ಮ ನಿಲುವುಗಳೇನು ಅದರ ಸ್ಪಷ್ಟನೆ ನೀಡ್ಬೇಕಂತ ಹೇಳಿ ಗೃಹ ಮಂತ್ರಿಗಳು ಪ್ರಶ್ನೆಯನ್ನ ಮಾಡಿದ್ದಾರೆ. ಆ ಪ್ರಶ್ನೆಗೆ ಉತ್ತರ ಕೊಡದೇನೆ ತನ್ನ ಗುಲಾಮರಿಂದ ಇವತ್ತು ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ನಿಂದನೆ ಮಾಡ್ತಕ್ಕಂಥದ್ದು, ಅವರಿಗೆ ಜೀವ ಭಯದ ಧಮಕಿಯನ್ನ ಒಡ್ಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ನಾವು ಒಂದೇನೆ ಹೇಳಕ್ ಇಷ್ಟಪಡ್ತೀವಿ, ನಾವು ದೇಶ ಪ್ರೇಮವನ್ನ ಮಾತಾಡ್ತೀರಿ, ಸುಖ ಸುಮ್ಮನೆ ಆ ದೇಶ ಪ್ರೇಮದ ನಿಮ್ಮಲ್ಲಿ ನೈಜತೆನೇ ಇಲ್ಲ. ಯಾಕಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರ್ಬೇಕಾದ್ರೆ ನಿಮ್ಮ ಕೊಡುಗೆ ಏನಿಲ್ಲ ಅಂತಕ್ಕಂಥದ್ದು ಇತಿಹಾಸದಿಂದ ನಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ನಾವು ಸುಳ್ಳು ದೇಶ ಪ್ರೇಮವನ್ನ ಬಿತ್ತು ಮೂಲಕ ಜನರಲ್ಲಿ ಗೊಂದಲವನ್ನ ಉಂಟು ಮಾಡ್ತಕ್ಕಂಥದ್ದು, ಜಾತಿಗಳ ಮಧ್ಯೆ ಸಂಘರ್ಷವನ್ನ ಮಾಡ್ತಕ್ಕಂಥದ್ದು, ಆಮೇಲೆ ಕೋಮುವಾದಿತನವನ್ನ ಹೆಚ್ಚಿಗೆ ಮಾಡತಕ್ಕಂಥ ಪ್ರಸಂಗವನ್ನ ತಂದಿರ್ತಕ್ಕಂಥದ್ದು ತಮ್ಮ ದೇಹ ಉದ್ದೇಶ. ಈ ಸಂಘಟನೆ ದೇಹ ಉದ್ದೇಶವನ್ನ ಮನಗಂಡಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರು ನಿಮ್ಮ ಸಂಘದ ನೋಂದಣಿ ಯಾಕಾಗಿಲ್ಲ ಅಂತಕ್ಕಂಥದ್ದು, ನಿಮ್ಮ ಸಂಘದ ಉದ್ದೇಶ ಏನಂತ ಕೇಳಿರ್ತಾರೆ. ಹಾಗಾಗಿ ಇವತ್ತು ರಮೇಶ್ ಜಿಗಜಿಣಗಿ ಇವತ್ತು ಹಿರಿಯ ಸಂಸದರಾಗಿ ಕೂಡ ಇವತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ನೀನೊಬ್ಬ ದಲಿತ ನಿನ್ಗಾಕ್ಬೇಕು ಆರ್ಎಸ್ಎಸ್ ವಿಷಯ, ನೀನೇನಾದ್ರೂ ಅದರ ಬಗ್ಗೆ ಮಾತಾಡಿದ್ರೆ ನೀನು ಮಣ್ಣಾಗಿ ಹೋಗ್ತೀಯ ಅಂತಕ್ಕಂಥ ಧಮಕಿಯ ಮಾತುಗಳನ್ನ ಆಡ್ತಿದ್ದಾರೆ. ಇವರು ಜವಾಬ್ದಾರಿ ಹೊತ್ತ ಸಂಸದರ ಅಂತಕ್ಕಂಥದ್ದನ್ನ ಇವತ್ತು ನಮ್ಗೆ ಪ್ರಶ್ನೆಯನ್ನ ಮೂಡ್ತಾ ಇದೆ. ನೀವು ನಾಲಾಯಕರು ಆ ಸ್ಥಾನಕ್ಕೆ. ಇವತ್ತು ಸಿ.ಟಿ. ರವಿ ನೀನು ಕೂಡ ನಾಲಾಯಕ. ಇವತ್ತು ಜನರು ನಿಮ್ಮನ್ನು ಸೋಲಿಸಿ ಮನೇಲಿ ಕೂರಿಸಿದ್ದಾರೆ ಇವತ್ತು. ಆದ್ರೂ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂತ ನಿಮ್ಮ ಸಂಸ್ಕೃತಿ ಏನು, ನಿಮ್ಮ ಮಾತಾಡ್ತಕ್ಕಂಥ ಪದ ಬಳಕೆ ಏನು. ಒಬ್ಬ ಗೃಹ ಸಚಿವರು ಏಕವಚನದಲ್ಲಿ ಮಾತಾಡ್ತೀವಿ. ನೀನು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇದೇ ರಾಜ್ಯ ಜನತೆ ನಿನ್ನನ್ನು ಕೂಡ ಹಾಗೆ ಮಾತಾಡಿದ್ರೆ ನೀನು ಸುಮ್ಮನೆ ಇರ್ತಿದ್ಯಾ? ನಾವು ಕಾನೂನನ್ನ ಗೌರವಿಸೋರು, ಸಂವಿಧಾನ ಗೌರವಿಸೋರು. ಹಾಗಾಗಿ ನಾವು ಸಂವಿಧಾನಬದ್ಧವಾದ ಶಬ್ದಗಳನ್ನೇ ಬಳಸ್ತಾ ಇದೀವಿ. ನಮಗೂ ಕೂಡ ಮಾತಾಡ್ಲಿಕ್ಕೆ ಬರ್ತದೆ. ಆದ್ರೆ ನಮ್ಮ ಗೌರವ ನಾವು ಕಳ್ಕೊಂಡು ಆಗ್ತದೆ ಅಂತೇಳಿ ನಿಮ್ಮ ಗೌರವನ ಉಳಿಸಿ ನಿಮ್ಮನ್ನ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ. ಒಂದ್ ವೇಳೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರನ್ನ ನೀವು ಟಾರ್ಗೆಟ್ ಮಾಡಿದ್ಯಾದ್ರೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಕ್ಕಂಥ ಸಮುದಾಯದ ಶಕ್ತಿ ನಮ್ದು ಕೂಡ ಇದೆ. ಇವೆಲ್ಲವೂ ಕೂಡ ನೀವು ಕೂಡ ಮನಗೊಳ್ಬೇಕಂತೇಳಿ ನಾನು ಇವತ್ತು ಈ ಪ್ರತಿಭಟನೆ ಮೂಲಕ ವಿನಂತಿಯನ್ನ ಮಾಡ್ಕೋತೇನೆ. ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೊತೆಲಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.